ಕಿರಣ್ ಬಂಗಲೆಯನ್ನು ತಲುಪಿದಾಗ ಸಂಜೆಯಾಗುತ್ತಿತ್ತು. ಹಚ್ಚ ಹಸಿರಿನ ಪಶ್ಚಿಮ ಘಟ್ಟಗಳ ಸೌಂದರ್ಯದ ನಡುವೆಯ ಬ್ರಿಟಿಷರ ಕಾಲದ ಬಂಗಲೆ ಒಂದು ಸುಂದರ ಅರಮನೆಯಂತೆ ಕಾಣುತ್ತಿತ್ತು. ಆದರೆ ಅದರ ಸುತ್ತಲೂ ಆವರಿಸಿದ್ದ ನಿಗೂಢ ಮೌನ ಇಡೀ ವಾತಾವರಣಕ್ಕೆ ಏನೋ ಒಂದು ವಿಚಿತ್ರ ಕದಡಿಕೆಯನ್ನು ತಂದಿಟ್ಟಿತ್ತು. ಬಂಗಲೆಯ ಮಾಲೀಕರಾದ ಶೇಖರ್ ಎಂಬುವವರು ಕಿರಣ್ಗೆ ಎಲ್ಲವನ್ನೂ ವಿವರಿಸಿದರು. ನೋಡು ಕಿರಣ್, ಇಲ್ಲಿ ಕೆಲಸ ಹಗಲು ಮಾತ್ರ. ರಾತ್ರಿ 9 ಗಂಟೆಯ ನಂತರ ನೀನು ನಿನ್ನ ಕೋಣೆಯಿಂದ ಹೊರಗೆ ಬರಬಾರದು. ಮುಖ್ಯವಾಗಿ ಬಂಗಲೆಯ ಹಿಂಭಾಗದಲ್ಲಿರುವ ಆ ಹಳೆಯ ಕೈಬಿಟ್ಟ ಬಾವಿಯ ಕಡೆಗೆ ತಲೆ ಹಾಕಿಯೂ ಮಲಗಬೇಡ. ಅಲ್ಲಿ ಏನೇ ಶಬ್ದ ಕೇಳಿದರೂ, ಯಾರು ಕರೆದರೂ ನೀನು ಹೋಗಬಾರದು. ಇದು ಈ ಮನೆಯ ನಿಯಮ ಎನ್ನುತ್ತಾ ಒಂದು ದೊಡ್ಡ ಮೊತ್ತದ ಮುಂಗಡ ಹಣವನ್ನು ಕಿರಣ್ ಕೈಗಿಟ್ಟು ಹೊರಟು ಹೋದರು. ತನ್ನ ತಾಯಿಯ ಶಸ್ತ್ರಚಿಕಿತ್ಸೆಗೆ ಹಣ ಸಿಕ್ಕಿದ್ದರಿಂದ ಕಿರಣ್ ನಿಟ್ಟುಸಿರು ಬಿಟ್ಟನು. ಆದರೆ ಆ ನಿಯಮದ ಹಿಂದಿನ ರಹಸ್ಯವೇನು ಎಂಬ ಕುತೂಹಲ ಅವನ ಮನಸ್ಸಿನಲ್ಲಿ ಸಣ್ಣದಾಗಿ ಚಿಗುರೊಡೆಯಿತು. ಮೊದಲ ವಾರ ಕತ್ತಲಕೋಣೆಯ ಹೆಜ್ಜೆಗಳು. ಮೊದಲ 3 ದಿನಗಳು ಯಾವುದೇ ತೊಂದರೆಯಿಲ್ಲದೆ ಕಳೆದವು. ಹಗಲಿನಲ್ಲಿ ಕಿರಣ್ ತೋಟದ ಕೆಲಸ ಮಾಡುತ್ತಿದ್ದನು. ಆದರೆ 4ನೇ ದಿನ ರಾತ್ರಿ ಸರಿಯಾಗಿ 12 ಗಂಟೆಗೆ ಕಿರಣ್ಗೆ ಹಳೆ ಬಂಗಲೆಯ ಮಹಡಿಯಿಂದ ಯಾರೋ ಭಾರವಾದ ಬೂಟುಗಳನ್ನು ಹಾಕಿಕೊಂಡು ನಡೆಯುತ್ತಿರುವ ಶಬ್ದ ಕೇಳಿಸಿತು. ಡೆವಾ 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 ಡೆವಾ. ಬಂಗಲೆಯಲ್ಲಿ ತಾನೊಬ್ಬನೇ ಇರುವುದು. ಹಾಗಿದ್ದರೆ ಆ ಶಬ್ದ ಯಾರದ್ದು? ಕಿರಣ್ ಬೆದರಿದರು. ಗಾಳಿ ಇರಬೇಕು ಎಂದುಕೊಂಡು ಕಣ್ಣು ಮುಚ್ಚಿದನು. ಆದರೆ 5ನೇ ರಾತ್ರಿ ಆ ಶಬ್ದ ಬಾವಿಯ ಕಡೆಯಿಂದ ಕೇಳಿಸಿತು. ಯಾರೋ ಹೆಣ್ಣುಮಗಳು ವಿಪರೀತ ನೋವಿನಿಂದ ಅಳುತ್ತಿರುವ ಧ್ವನಿ ಅದಾಗಿತ್ತು. ಆ ಧ್ವನಿ ಎಷ್ಟು ದೈನ್ಯವಾಗಿತ್ತೆಂದರೆ ಎಂತಹ ಕಠಿಣ ಹೃದಯಿಯೇ ಆದರೂ ಕರಗಬೇಕಿತ್ತು. ಆ ಧ್ವನಿ ಕ್ರಮೇಣ ಕಿರಣ್ನ ಹೆಸರನ್ನು ಕರೆಯಲು ಪ್ರಾರಂಭಿಸಿತು. ಕಿರಣ್, ನಂಗೆ ತುಂಬಾ ಚಳಿಯಾಗ್ತಿದೆ, ಹೊರಗೆ ಬಾ ಕಿರಣ್. 6ನೇ ರಾತ್ರಿ ಕಿರಣ್ಗೆ ತಡೆಯಲು ಸಾಧ್ಯವಾಗಲಿಲ್ಲ. ಕೈಯಲ್ಲಿ ಒಂದು ಹಳೆಯ ಟಾರ್ಚ್ ಮತ್ತು ದೊಡ್ಡ ಕೋಲನ್ನು ಹಿಡಿದು ಬಂಗಲೆಯ ಹಿತ್ತಲಿನ ಕಡೆಗೆ ಹೆಜ್ಜೆ ಇಟ್ಟನು. ಹೊರಗೆ ಮಂಜು ಮುಸುಕಿತ್ತು. ಮರಗಳ ಎಲೆಗಳು ಗಾಳಿಗೆ ಅಲುಗಾಡುತ್ತಿದ್ದ ಶಬ್ದ ಪ್ರಪಾತದ ಭೀಕರತೆಯನ್ನು ನೆನಪಿಸುತ್ತಿತ್ತು. ಅವನು ಬಾವಿಯ ಹತ್ತಿರ ಹೋದಂತೆ ಅಳುವ ಶಬ್ದ ನಿಂತುಹೋಯಿತು. ಬಾವಿಯ ಪಕ್ಕದಲ್ಲಿ ಒಂದು ದೊಡ್ಡ ಕನ್ನಡಿ ಇತ್ತು. ಕಾಡಿನ ಮಧ್ಯೆ ಬಾವಿಯ ಪಕ್ಕದಲ್ಲಿ ಒಂದು ರಾಜಮನೆತನದ ಕೆತ್ತನೆಯಿರುವ ಕನ್ನಡಿ ಏಕಿದೆ. ಕಿರಣ್ ಟಾರ್ಚ್ ಬೆಳಕನ್ನು ಬಾವಿಯೊಳಗೆ ಹರಿಸಿದನು. ಬಾವಿಯೊಳಗೆ ನೀರಿರಲಿಲ್ಲ. ಬದಲಿಗೆ ಅಲ್ಲಿ 10 ಮನುಷ್ಯರ ಅಸ್ಥಿಪಂಜರಗಳು ಬಿದ್ದಿದ್ದವು. ಭಯದಿಂದ ಕಿರಣ್ನ ಮೈ ನಡುಗಿತು. ಅವನು ಹಿಂದಕ್ಕೆ ಹೆಜ್ಜೆ ಇಡಲು ಹೋದಾಗ ಕನ್ನಡಿಯ ಕಡೆಯಿಂದ ಒಂದು ವಿಚಿತ್ರ ಪ್ರಕಾಶ ಹೊರಹೊಮ್ಮಿತು. 7ನೇ ರಾತ್ರಿ ಕನ್ನಡಿಯೊಳಗಿನ ರಾಕ್ಷಸ. ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗದೆ ಕಿರಣ್ ಕನ್ನಡಿಯನ್ನು ನೋಡಿದನು. ಅದರಲ್ಲಿ ಅವನದೇ ಪ್ರತಿಬಿಂಬವಿತ್ತು. ಆದರೆ ಕನ್ನಡಿಯೊಳಗಿದ್ದ ಕಿರಣ್ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು ಮತ್ತು ಅವನು ಕ್ರೂರವಾಗಿ ನಗುತ್ತಿದ್ದನು. ಹಠಾತ್ತಾಗಿ ಕನ್ನಡಿಯೊಳಗಿದ್ದ ಪ್ರತಿಬಿಂಬದ ಕೈಗಳು ಕನ್ನಡಿಯ ಗಾಜನ್ನು ಸೀಳಿ ಹೊರಗೆ ಬಂದವು. ತಣ್ಣನೆಯ ಮಂಜುಗಡ್ಡೆಯಂತಿದ್ದ ಆ ಕೈಗಳು ಕಿರಣ್ನ ಕುತ್ತಿಗೆಯನ್ನು ಬಿಗಿದು ಹಿಡಿದವು. ಕಿರಣ್ಗೆ ಉಸಿರಾಡಲು ಸಾಧ್ಯವಾಗಲಿಲ್ಲ. ಆ ಕರಾಳ ನೆರಳು ಕನ್ನಡಿಯನ್ನು ಬಿಟ್ಟು ಪೂರ್ಣವಾಗಿ ಹೊರಗೆ ಬಂತು. ಅದರ ಮುಖದಲ್ಲಿ ಯಾವುದೇ ಕಣ್ಣು ಮೂಗು ಇರಲಿಲ್ಲ. ಕೇವಲ ಒಂದು ಕಪ್ಪು ಶೂನ್ಯತೆಯಿತ್ತು. ಆ ದುಷ್ಟಶಕ್ತಿ ಭೀಕರ ಧ್ವನಿಯಲ್ಲಿ ಪಿಸುಗುಟ್ಟಿತು. ಪ್ರತಿ ವರ್ಷ ಈ ಬಂಗಲೆಯ ಮಾಲೀಕ ಶೇಖರ್ ಒಬ್ಬೊಬ್ಬ ಅಮಾಯಕನನ್ನು ಇಲ್ಲಿಗೆ ಕೆಲಸಕ್ಕೆ ಕಳುಹಿಸುತ್ತಾನೆ. ಕತ್ತಲೆಯ ಈ ಕನ್ನಡಿಯ ದೇವತೆಗೆ ನರಬಲಿ ಕೊಟ್ಟರೆ ಮಾತ್ರ ಅವನ ಕೋಟ್ಯಂತರ ಆಸ್ತಿ ಸುರಕ್ಷಿತವಾಗಿರುತ್ತದೆ. ಈ ಹಿಂದೆ ಬಂದವರೆಲ್ಲ ಆ ಬಾವಿಯೊಳಗೆ ಅಸ್ಥಿಪಂಜರವಾಗಿದ್ದಾರೆ. ಇಂದು ನಿನ್ನ ಸರದಿ. ಕಿರಣ್ಗೆ ಈಗ ಎಲ್ಲವೂ ಸ್ಪಷ್ಟವಾಯಿತು. ತನಗೆ ಸಿಕ್ಕ ಭಾರೀ ಸಂಬಳದ ಹಿಂದಿರುವುದು ಕರುಣೆಯಲ್ಲ, ಬದಲಿಗೆ ಕರಾಳ ಸಾವಿನ ಸಂಚು, ಮುಖಾಮುಖಿ ಮತ್ತು ಆತ್ಮಗಳ ಚೀರಾಟ. ಕಿರಣ್ಗೆ ಉಸಿರು ನಿಲ್ಲುವಂತಾಯಿತು. ತಾನು ಸತ್ತರೆ ತನ್ನ ವೃದ್ಧ ತಾಯಿ ಅನಾಥಳಾಗುತ್ತಾಳೆ. ಅವಳನ್ನು ಉಳಿಸಲು ಯಾರೂ ಇರುವುದಿಲ್ಲ ಎಂಬ ಯೋಚನೆ ಅವನಲ್ಲಿ ಅಭೂತಪೂರ್ವ ಧೈರ್ಯವನ್ನು ತುಂಬಿತು. ನಾನು ಸಾಯಲು ಸಿದ್ಧನಿಲ್ಲ ಎಂದು ಕಿರುಚುತ್ತಾ ತನ್ನ ಕೈಲಿದ್ದ ಆ ಹಳೆಯ ಕೋಲಿನಿಂದ ಆ ಮಾಂತ್ರಿಕ ಕನ್ನಡಿಯ ಮಧ್ಯಭಾಗಕ್ಕೆ ಜೋರಾಗಿ ಹೊಡೆದನು. ಟಪಾರ್. ಕನ್ನಡಿ ಬಿರುಕು ಬಿಟ್ಟಿತು. ಕನ್ನಡಿ ಬಿರುಕು ಬಿಡುತ್ತಿದ್ದಂತೆ ಆ ಕಪ್ಪು ನೆರಳು ವಿಲವಿಲನೆ ಒದ್ದಾಡಲು ಪ್ರಾರಂಭಿಸಿತು. ಬಾವಿಯೊಳಗಿಂದ ಈ ಹಿಂದೆ ಬಲಿಯಾಗಿದ್ದ 10 ಆತ್ಮಗಳ ನೆರಳುಗಳು ಹೊರಗೆ ಬಂದವು. ಅವು ಆ ಕಪ್ಪು ರಾಕ್ಷಸನನ್ನು ಹಿಡಿದು ಎಳೆಯಲಾರಂಭಿಸಿದವು. ಇಡೀ ಕಾಡಿನಲ್ಲಿ ಗಾಳಿ ಜೋರಾಗಿ ಬೀಸಿತು. ಆತ್ಮಗಳ ಆರ್ತನಾದ ಆಕಾಶ ಮುಟ್ಟಿತು. ಕಿರಣ್ ಮತ್ತೊಂದು ಬಲವಾದ ಏಟನ್ನು ಕನ್ನಡಿಯ ಮೇಲೆ ಹಾಕಿದನು. ಕನ್ನಡಿ 100 ಚೂರುಗಳಾಗಿ ಪುಡಿಯಾಗಿ ನೆಲಕ್ಕೆ ಉರುಳಿತು. ಕ್ಷಣಾರ್ಧದಲ್ಲಿ ಆ ಕಪ್ಪು ನೆರಳು ಮತ್ತು ದುಷ್ಟಶಕ್ತಿ ಗಾಳಿಯಲ್ಲಿ ಕರಗಿ ಬೂದಿಯಾದವು. ಬಾವಿಯೊಳಗಿಂದ ಬಂದ ಆತ್ಮಗಳು ಕಿರಣ್ಣನ್ನು ನೋಡಿ ಶಾಂತವಾಗಿ ನಕ್ಕು ಆಕಾಶದ ಕಡೆಗೆ ಹಾರಿ ಮುಕ್ತಿ ಪಡೆದವು. ಇಡೀ ಕಾಡಿಗೆ ಒಂದು ದಿವ್ಯವಾದ ಶಾಂತಿ ಮರಳಿತು.
ಸತ್ಯದ ಜಯ ಮತ್ತು ಕೊನೆಯ ತಿರುವು. ಮರುದಿನ ಬೆಳಗ್ಗೆ ಶೇಖರ್ ಬಂಗಲೆಗೆ ಬಂದನು. ಕಿರಣ್ ಸತ್ತಿರುತ್ತಾನೆ ಎಂದುಕೊಂಡು ಬಾವಿಯ ಕಡೆಗೆ ಹೋದ. ಅವನಿಗೆ ಕನ್ನಡಿ ಪುಡಿಯಾಗಿರುವುದು ಮತ್ತು ಕಿರಣ್ ಬದುಕಿರುವುದು ಕಂಡು ಆಘಾತವಾಯಿತು. ತಕ್ಷಣವೇ ಕಿರಣ್ಣನ್ನು ಕೊಲ್ಲಲು ಶೇಖರ್ ಪಿಸ್ತೂಲು ತೆಗೆದನು. ಆದರೆ ಅಷ್ಟರಲ್ಲೇ ಅಲ್ಲಿಗೆ ಪಾಲೀಸ್ ಜೀಪ್ಗಳು ಬಂದವು. ಕಿರಣ್ ಮೊದಲೇ ಫೋನ್ ಮುಖಾಂತರ ಪಾಲೀಸರಿಗೆ ಹಾಗೂ ಮಾಧ್ಯಮದವರಿಗೆ ಎಲ್ಲವನ್ನೂ ತಿಳಿಸಿದ್ದನು. ಪಾಲೀಸರು ಆ ಬಾವಿಯಲ್ಲಿದ್ದ ಅಸ್ಥಿಪಂಜರಗಳನ್ನು ನೋಡಿ ಶೇಖರ್ನನ್ನು ಜೀವಾವಧಿ ಶಿಕ್ಷೆಗೆ ಒಳಪಡಿಸಿದರು. ಕಿರಣ್ನ ಈ ಅದ್ಭುತ ಧೈರ್ಯದ ಕಥೆ ದೇಶಾದ್ಯಂತ ಹರಡಿತು. ಸರ್ಕಾರ ಮತ್ತು ಧರ್ಮದರ್ಶಿಗಳು ಸೇರಿ ಅವನ ತಾಯಿಯ ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನು ಭರಿಸಿದರು ಹಾಗೂ ಕಿರಣ್ಗೆ ಒಂದು ಗೌರವಾನ್ವಿತ ಕೆಲಸವನ್ನು ನೀಡಿದರು.